ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ನಾನು 2 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮತ್ತೊಂದು ಏನು ಅಂತ ಕೇಳಿದ್ರೆ, ನಾನು ಮೊದಲೇ ಹೇಳಿದ್ದೇನೆ, ಯಾವ ಚಾಪ್ಟರ್ಗಳು ನಿಮ್ಗೆ ಅನ್ಸ್ಬಹುದು, ಈಗ ಯಾವ ಚಾಪ್ಟರ್ ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸುತ್ತೆ ಅದನ್ನ ಲೇಟರ್ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಎನಿಥಿಂಗ್ ಇಟ್ ಮೈಟ್ ಬಿ, ಯಾವ್ದು ಬೇಗ ಆಗುತ್ತೆ ಅದನ್ನ ಫಸ್ಟ್ ಮಾಡ್ಕೊಳ್ಳಿ. ಅದು 2 ಮಾರ್ಕ್ಸ್ ಸೆಕ್ಷನ್ ಇರ್ಬೋದು, 3 ಮಾರ್ಕ್ಸ್ ಸೆಕ್ಷನ್ ಇರ್ಬೋದು, 5 ಮಾರ್ಕ್ಸ್ ಸೆಕ್ಷನ್ ಇರ್ಬೋದು, ಯಾವ್ದ್ರಲ್ಲೇ ಇರ್ಲಿ, ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ 2 ಮಾರ್ಕ್ಸ್ ಅಲ್ಲಿ ಈಸಿ ಇರುತ್ತೆ. ಓಕೆ, ಸೊ 3 ಮಾರ್ಕ್ಸ್ ಅಂತ ಬಂದಾಗ ಡಿಟರ್ಮಿನೆಂಟ್ಸ್ ಬಂದ್ರೆ ನಾನು ಹೇಳಿದ್ದು ನೀವು ನೋಡ್ಕೊಳ್ಳಿ ಯಾವ ಚಾಪ್ಟರ್ ಇಂದ ಬರುತ್ತೆ. ಈಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಈಸಿ ಚಾಪ್ಟರ್, ಈಸಿ, ಬಟ್ ಇಟ್ ಟೇಕ್ಸ್ ಟೈಮ್. LPP ಇಟ್ ಟೇಕ್ಸ್ ಟೈಮ್ ಅಲ್ವಾ. ಮತ್ತೆ 3 ಡೈಮೆನ್ಷನಲ್ ಜೋಮೆಟ್ರಿ ಅದು ಕೂಡ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಬೇಸ್ಡ್ ಆನ್ ಅಂದ್ರೆ ಇದು 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, ಅದ್ರ ಬೇಸಿಸ್ ಮೇಲೆ ನೀವು ಯಾವ್ದನ್ನ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ, ಸರಿನಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 3 ಮಾರ್ಕ್ಸ್ ನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಲಿಸ್ಟ್ ಮಾಡ್ತಾ ಇದ್ದೇನೆ. ಅಂಡ್ ಒನ್ ಮೋರ್ ಸ್ಟೂಡೆಂಟ್ಸ್, ಈ ಕ್ವಶನ್ ನಂಬರ್ 30 ನಾನು ಜಸ್ಟ್ ಕ್ವಶನ್ ನಂಬರ್ ಇದು ಚೇಂಜ್ ಆಗುತ್ತೆ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇದು ಚೇಂಜ್ ಆಗುತ್ತೆ. ಬಟ್ ಯಾವ ಚಾಪ್ಟರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಸರಿನಾ. ಅಂಡ್ ನಿಮ್ಗೆ ಗೊತ್ತಿದೆ, ಪಾರ್ಟ್ ಸಿ ಅಲ್ಲಿ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಟೋಟಲ್ 9 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 6 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. 6 ಕ್ವಶನ್ಸ್ ಟೋಟಲ್ 9 ಕ್ವಶನ್ಸ್ ಇರುತ್ತೆ. ಅದ್ರಲ್ಲಿ 6 ಕ್ವಶನ್ ಅಟೆಂಡ್ ಮಾಡಿದ್ರೆ 3 ಇಂಟು 6 18 ಮಾರ್ಕ್ಸ್. ಓಕೆ, ಸೊ ನೀವು 3 ಮಾರ್ಕ್ಸ್ ಬಂದಾಗ ನಾನು ಹೇಳೋದು ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಹೋಗಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ನಿಮ್ಗೆ ಹೆಚ್ಚಾಗಿ ಇದನ್ನ ಕೇಳ್ತಾರೆ. ಇಲ್ಲಿ ನೋಡಿ, ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ 12/√3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5. ಅದು ಬಿಟ್ರೆ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್, ಇದನ್ನ ಕೇಳ್ಬೋದು. ಓಕೆ, ಸೊ ಒಂದೇ ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ 12/√3 ಅಥವಾ ಸಿಂಪ್ಲೆಸ್ಟ್ ಫಾರ್ಮ್. ಇದಿಷ್ಟನ್ನ ಟೋಟಲ್ ಆಗಿ ನಾನು ಎಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ? 6 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಓಕೆ, 1 2 3 4 5 7 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಓಕೆ, ಟೋಟಲ್ ದೇರ್ ಆರ್ 7 ಕ್ವಶನ್ಸ್. ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ 12/13, ರೈಟ್? ಟ್ಯಾನ್ ಇನ್ವರ್ಸ್, ಯಾ. ಟೋಟಲ್ ಆಗಿ 7 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ, ಫೈನಾ. ಇದರಲ್ಲಿ ನೋಡಿ, ಫಸ್ಟ್ ಕ್ವಶನ್ ಒಂದನ್ನು ನಾನು ಮಿಸ್ಸೆಲೇನಿಯಸ್ ಇಂದ ಕೊಟ್ಟಿದ್ದೇನೆ, ಕೊಡಬಹುದು ಅಂತ ಅಷ್ಟೇ. ಬಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಕಾಸ್ ಇನ್ವರ್ಸ್ ಆಫ್ ಇದು ಫಸ್ಟ್ ನೀವು ಯಾವ್ದನ್ನ ಮಾಡಬೇಕು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಮಾಡ್ಬೇಕು. ಅದಾದ್ಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆದ್ಮೇಲೆ ನೀವು ಬೇಕಾದ್ರೆ ಮೆಟ್ರೈಸಸ್ ಹೋಗ್ಬೇಡಿ ಸ್ಟೂಡೆಂಟ್ಸ್. ಡೈರೆಕ್ಟ್ಲಿ ಮೆಟ್ರೈಸಸ್ ಹೋಗ್ಬೇಡಿ. ನೆಕ್ಸ್ಟ್ ಯಾವ್ದಕ್ಕೆ ಹೋಗಿ ಅಂತ ಕೇಳಿದ್ರೆ, ನಾನು ಹೇಳೋದು ವೆಕ್ಟರ್ ಆಲ್ಜಿಬ್ರಕ್ ಹೋಗಿ. ವೆಕ್ಟರ್ ಆಲ್ಜಿಬ್ರಾ ಸೆಕೆಂಡ್ ಚಾಪ್ಟರ್, ಡೈರೆಕ್ಟ್ಲಿ ವೆಕ್ಟರ್ ಆಲ್ಜಿಬ್ರಾ. ಯಾಕೆ ವೆಕ್ಟರ್ ಆಲ್ಜಿಬ್ರಾ ಅಂತ ಕೇಳಿದ್ರೆ, ಇದರಲ್ಲಿ ಸೆಕ್ಷನ್ ಫಾರ್ಮುಲಾ ಇದೆ ನೋಡಿ, ತುಂಬಾ ವೆರಿ 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 ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಡಿರೈವೇಶನ್ ಕೇಳಲೇಬೇಕು. ಆ ಡಿರೈವೇಶನ್ ಇರೋದಲ್ಲಿ ಸೆಕ್ಷನ್ ಫಾರ್ಮುಲಾ, ಇದನ್ನ ಕೇಳೋ ಚಾನ್ಸಸ್ ವೆರಿ 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 ಹೈ ಇದೆ. ಓಕೆ, ಇಮಿಡಿಯೇಟ್ ಆಗಿ ಎಲ್ಲಿಗೆ ಹೋಗಿ? ವೆಕ್ಟರ್ ಆಲ್ಜಿಬ್ರಕ್ ಹೋಗಿ. ಅದಾದ ನಂತರ ವೆಕ್ಟರ್ ಆಲ್ಜಿಬ್ರದಲ್ಲಿ ಸೆಕ್ಷನ್ ಫಾರ್ಮುಲಾ. ಅದು ಬಿಟ್ರೆ ನಿಮ್ಗೆ ಕ್ರಾಸ್ ಪ್ರಾಡಕ್ಟ್ ಇದು ಕೇಳ್ಬೋದು. ಅಂದ್ರೆ ಫೈಂಡ್ ದ ಯೂನಿಟ್ ವೆಕ್ಟರ್, ಇಲ್ಲಿದೆ ನೋಡಿ, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿ ವೆಕ್ಟರ್, ಇದನ್ನ ಕೇಳ್ಬೋದು. ಬಟ್ ನಾನು ಹೇಳೋದು ಓನ್ಲಿ 2ಗೆ ನೀವು ಸ್ಟಾಪ್ ಆಗ್ಬೇಡಿ. ಆಮೇಲೆ ಟೋಟಲ್ ಎಷ್ಟಿದೆ ಇಲ್ಲಿ? 1 2 3 4 5 6 7 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ದಯವಿಟ್ಟು ಇದಿಷ್ಟು 7 ಕ್ವಶನ್ಸ್ ಅನ್ನ ದಯವಿಟ್ಟು ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ? ವೆಕ್ಟರ್ ಆಲ್ಜಿಬ್ರಾ. ಇದು ನಿಮ್ಮ ಸೆಕೆಂಡ್ ಚಾಪ್ಟರ್, 3 ಮಾರ್ಕ್ಸ್ ಸೆಕೆಂಡ್ ಚಾಪ್ಟರ್ ವೆಕ್ಟರ್ ಆಲ್ಜಿಬ್ರಾ. ಆಮೇಲೆ 3 ಮಾರ್ಕ್ಸ್ ನ ಥರ್ಡ್ ಚಾಪ್ಟರ್ ಇಂಟಿಗ್ರಲ್ಸ್. ಸರ್, ನಾನು ಇಂಟಿಗ್ರಲ್ಸ್ ಕಲೀಲೇ ಇಲ್ಲ ಸರ್, ಏನ್ ಮಾಡೋದು? 3 ಮಾರ್ಕ್ಸ್ ಇದು ನಾನು ಹೇಳಿದ್ದು ಇದಿಷ್ಟನ್ನಾದ್ರೂ ಕಲ್ತ್ಕೊಂಡೋಗಿ ದಯವಿಟ್ಟು. ಓಕೆ, 3 ಮಾರ್ಕ್ಸ್ ಇದು ಥರ್ಡ್ ಚಾಪ್ಟರ್ ಯಾವ್ದಕ್ಕೆ ಹೋಗ್ಬೇಕು ನೀವು? ಇಂಟಿಗ್ರಲ್ಸ್ ಹೋಗ್ಬೇಕು. ಇಂಟಿಗ್ರಲ್ಸ್ ಅಲ್ಲಿ ಇರೋದೇ ಒಂದು 8 to 9 ಕ್ವಶನ್ಸ್. ಓಕೆ, 8 to 9 ಕ್ವಶನ್ಸ್, 8 ಕ್ವಶನ್ಸ್ ಇದೆ, ಸರಿನಾ? 6 7 8. ಓಕೆ, ಯಾ, ಟೋಟಲ್ 8 ಕ್ವಶನ್ಸ್ ಇದೆ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2, ಇದಿಷ್ಟನ್ನು ಮಾಡಿ. ದಯವಿಟ್ಟು ಈ 8 ಕ್ವಶನ್ಸ್ ನೀವು ಇಂಟಿಗ್ರಲ್ಸ್ ಓದದೇ ಇದ್ರು ಕೂಡ ದಯವಿಟ್ಟು 3 ಮಾರ್ಕ್ಸ್ ಅಲ್ಲಿ ಇಂಟಿಗ್ರಲ್ಸ್ ಅಲ್ಲಿರೋ 8 ಕ್ವಶನ್ಸ್ ನ ದಯವಿಟ್ಟು ಓದ್ಕೊಳ್ಳಿ. ಇದು ಥರ್ಡ್ ಚಾಪ್ಟರ್, ಆಯ್ತಾ? ಸೊ ಇಂಟಿಗ್ರಲ್ಸ್ ಅಲ್ಲಿ ಇರೋದೇ ಇಷ್ಟೇ, ತುಂಬಾ ಸಿಂಪಲ್ ಇದು. ಓಕೆ, ಅದಾದ್ಮೇಲೆ ಫೋರ್ತ್ ಚಾಪ್ಟರ್ ನಿಮ್ಗೆ ಇದಾದ್ಮೇಲೆ ವೆಕ್ಟರ್ ಆಲ್ಜಿಬ್ರಾ ಆಯ್ತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಯ್ತು, ಇದಾಯ್ತು, ಇಂಟಿಗ್ರಲ್ಸ್ ಆಯ್ತು. ದೆನ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಹೋಗಿ. ನೆಕ್ಸ್ಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ. ಇಲ್ಲಿ ನೋಡಿ, ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಅಲ್ಲಿ ನಿಮ್ಗೆ ಇದು ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್.
ಇವು 4 ಕ್ವಶನ್ ಇದೆ ನೋಡಿ. ಫಸ್ಟ್ 4 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈಂಡ್ dy by dx if x is equals to a into theta plus sin theta and y is equals to a into 1 minus cos theta. ಇವು 4 ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಅದು ಬಿಟ್ರೆ ಇದೊಂದು ಎಕ್ಸ್ಟ್ರಾ, ಇದನ್ನ ನೋಡ್ಕೊಳ್ಳಿ ಬೇಕಾದ್ರೆ. ವೈ ನೋಡ್ಕೊಳ್ಳಿ 6 ಕ್ವಶನ್ಸ್ ಇರೋದಲ್ವಾ, ದಯವಿಟ್ಟು ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ನೆಕ್ಸ್ಟ್ ಚಾಪ್ಟರ್ ಆಯ್ತಾ. ಇದಾದ್ಮೇಲೆ ನಾನು 2 ಮಾರ್ಕ್ಸ್ ಅಲ್ಲೂ ಕೂಡ ಪ್ರೊಬಾಬಿಲಿಟಿ ಹೇಳಿದ್ದೇನೆ, 3 ಮಾರ್ಕ್ಸ್ ಅಲ್ಲೂ ಪ್ರೊಬಾಬಿಲಿಟಿ ಹೇಳ್ತೇನೆ. ಪ್ರೊಬಾಬಿಲಿಟಿಯಲ್ಲಿ ಕೇಳೋದಿದ್ರೆ ಬೇಯಿಸ್ ಥಿಯರಮ್ ಅಲ್ಲೇ ಕೇಳ್ಬೇಕು, ವೆರಿ ಇಂಪಾರ್ಟೆಂಟ್. ಬೇಯಿಸ್ ಥಿಯರಮ್ ಅಲ್ಲೇ ಕೇಳ್ಬೇಕು ಪ್ರೊಬಾಬಿಲಿಟಿಯಲ್ಲಿ, ಸರಿನಾ. ಸೊ ಅದನ್ನ ಕಲ್ತ್ಕೊಳ್ಳಿ. ಸೊ ಪ್ರೊಬಾಬಿಲಿಟಿಯಲ್ಲಿ ಏನ್ ಗೊತ್ತುಂಟ, ಒಂದು ನಿಮ್ದು ಆಕ್ಸಿಡೆಂಟ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇದೆಯಲ್ಲ, ಅದು ಕೇಳೋ ಚಾನ್ಸಸ್ ವೆರಿ ಹೈ ಇದೆ. ಅದು ಬಿಟ್ರೆ ಅ ಮ್ಯಾನ್ ಸ್ಪೀಕ್ಸ್ ಟ್ರುತ್, ಇದನ್ನ ಕೇಳಿದ್ದಾರೆ 1-2 ಟೈಮ್ ಕೇಳಿದ್ದಾರೆ. ಅದು ಬಿಟ್ರೆ ನಾನು ಟೋಟಲ್ ಆಗಿ 1 2 3 4 5 6 ಕ್ವಶನ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಅದರಲ್ಲೂ ಈ ಇನ್ಸೂರೆನ್ಸ್ ಇದ್ದಿದೆ ನೋಡಿ, ಇನ್ಸೂರೆನ್ಸ್ ಕಂಪನಿ ಇದು ಇಂಪಾರ್ಟೆಂಟ್, ಆಕ್ಸಿಡೆಂಟ್ ಇಂಪಾರ್ಟೆಂಟ್, ಅ ಮ್ಯಾನ್ ಸ್ಪೀಕ್ಸ್ ಟ್ರುತ್, ಟೋಟಲ್ ಇಲ್ಲಿ ನಾನು 6 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಇದರಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಇದು ಕೂಡ ಒಂದು ಆಡ್ ಮಾಡ್ಕೊಳ್ಳಿ ಆಯ್ತಾ. ಅದು ಬಿಟ್ರೆ ನಿಮ್ಗೆ 4 ರೆಡ್ ಬಾಲ್ಸ್, ಬ್ಲಾಕ್ ಬಾಲ್ಸ್, ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಓಕೆ, ಪ್ರೊಬ್ಯಾಬಿಲಿಟಿ. ಅದಾದ್ಮೇಲೆ ನೀವು ಹೋಗ್ಬೇಕಾಗಿದ್ದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಓಕೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇದಾದ್ರೆ ನಿಮ್ದು 6 ಕ್ವಶನ್ಸ್ ಆಗುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಹೋದ್ರೆ ನೆಕ್ಸ್ಟ್ ಕ್ವಶನ್ಸ್ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಇದಕ್ಕೆ ಹೋದ್ರೆ ನಿಮ್ಗೆ 6 ಕ್ವಶನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಇಲ್ಲಿದೆ ನೋಡಿ, ಮ್ಯಾಕ್ಸಿಮಮ್, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಇದನ್ನ ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ, ತುಂಬಾ ಚಾನ್ಸಸ್ ಇದೆ. ಅದು ಬಿಟ್ರೆ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಇಲ್ಲಿದೆ ನೋಡಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದು ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ, ಟೋಟಲ್ 9 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ, 3 6 7 8 9. ಇದೆಲ್ಲ ಹಿಂದಿನ ಇಯರ್ ಕೂಡ ರಿಪೀಟ್ ಆಗಿರೋ ಕ್ವಶನ್ಸ್ಗಳು, ಪ್ರೀವಿಯಸ್ ಇಯರ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಪ್ಲಸ್ ನಾನು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಕೊಟ್ಟಿದ್ದೇನೆ, ಸರಿನಾ. ಟೋಟಲ್ 9 ಕ್ವಶನ್ಸ್ ಇದೆ. ಇಲ್ಲಿಗೆ ನಿಮ್ದು 6 ಕ್ವಶನ್ಸ್ ಅಲ್ಲಿಗೆ ನಿಮ್ದು ಆಯ್ತು ಆಯ್ತಾ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮಾಡಿದ ತಕ್ಷಣ ನಿಮ್ಗೆ 6 ಕ್ವಶನ್ಸ್ ಆಯ್ತು. ಬಟ್ ಇಲ್ಲಿಗೆ ಸ್ಟಾಪ್ ಆಗ್ಬೇಡಿ ನೀವು. ಇದಾದ ನಂತರ ನಿಮ್ಗೆ ಬ್ಯಾಕಪ್ ಬೇಕಲ್ವಾ, ಇವಾಗ ಮ್ಯಾಟ್ರೈಸಸ್ ಮಾಡಿ. ಮ್ಯಾಟ್ರೈಸಸ್, ಈ ಮ್ಯಾಟ್ರೈಸಸ್ ಅಲ್ಲಿ ಯಾವ್ದು ನಿಮ್ಗೆ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್, ವೆರಿ ವೆರಿ ಇಂಪಾರ್ಟೆಂಟ್. ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕೇಳ್ಬೋದು, 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ನೆಕ್ಸ್ಟ್ ಮ್ಯಾಟ್ರೈಸಸ್ ಹೋಗಿ, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಮ್ಯಾಟ್ರೈಸಸ್ ಆದ್ಮೇಲೆ 7 ಕ್ವಶನ್ಸ್ ಆಯ್ತು. ಇನ್ ಕೇಸ್ ನೀವು ಓದಿರೋ 6 ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಆಗ್ಲಿಲ್ಲ, ನಾವ್ ಹೇಳಿರೋದು ಬರ್ಲಿಲ್ಲ, ಆವಾಗ 7th ಕ್ವಶನ್ಸ್ ಮೆಟ್ರೈಸಸ್. ಆದ್ಮೇಲೆ ನೀವು 3 ಡೈಮೆನ್ಷನ್ ಜೊಮೆಟ್ರಿಗೆ ಹೋಗ್ಬಹುದು. ಬಟ್ ಪ್ರಾಬ್ಲಮ್ ಏನಂತ ಕೇಳಿದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಸ್ಟೂಡೆಂಟ್ಸ್ 3 ಡೈಮೆನ್ಷನ್ ಜೊಮೆಟ್ರಿ. ಅದು ಬಿಟ್ರೆ ನಿಮ್ಗೆ ಇರೋದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಗೆ ಹೋಗಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಕೇಳೋದೇ ಇಕ್ವಿವೆಲೆನ್ಸ್ ರಿಲೇಷನ್. ಹೆಚ್ಚಿನ ಕ್ವಶನ್ ಪೇಪರ್ ಅಲ್ಲಿ ಕೇಳಿದೆ ಇಕ್ವಿವೆಲೆನ್ಸ್ ರಿಲೇಷನ್. ಹೆಚ್ಚಿನ ಕ್ವಶನ್ ಪೇಪರ್ ಅಲ್ಲಿ ಇಕ್ವಿವೆಲೆನ್ಸ್ ರಿಲೇಷನ್ ಕೇಳಿದ್ದಾರೆ. ಅದು ಬಿಟ್ರೆ ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್, ಅಥವಾ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ನಾರ್ ರಿಫ್ಲೆಕ್ಸಿವ್, ಈ ತರ ಲೈಕ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದೆಯಲ್ಲ, ಇದರಲ್ಲಿ ಹೆಚ್ಚಾಗಿ ಕೇಳಿದ್ದು ಇಕ್ವಿವೆಲೆನ್ಸ್ ರಿಲೇಷನ್. ಗೊತ್ತಾಯ್ತಾ. ನೆಕ್ಸ್ಟ್ ಹೋಗ್ಬೇಕಾಗಿದ್ದು ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಲಾಸ್ಟಿಗೆ ನೀವು ಬೇಕು ಅಂತಾದ್ರೆ ಯಾವ್ದಕ್ಕೆ ಹೋಗಿ ಅಂತ ಕೇಳಿದ್ರೆ 3 ಡೈಮೆನ್ಷನಲ್ ಜೊಮೆಟ್ರಿ. ಇದು ಯಾಕಂದ್ರೆ ತುಂಬಾ ಲೆಂದಿ ಚಾಪ್ಟರ್, ತುಂಬಾ ಟೈಮ್ ತಗೊಳುತ್ತೆ, ಟೈಮ್ ಕನ್ಸ್ಯೂಮಿಂಗ್. ಬೇಕಾದ್ರೆ ಮಾತ್ರ ಮಾಡಿ 3 ಡೈಮೆನ್ಷನಲ್ ಜೊಮೆಟ್ರಿ, ಅದರ್ವೈಸ್ ನೋ, ಅಷ್ಟೇ. ಗೊತ್ತಾಯ್ತಾ. 3 ಡೈಮೆನ್ಷನಲ್ ಜೊಮೆಟ್ರಿ ಬೇಕಿದ್ರೆ ಮಾತ್ರ ಮಾಡಿ. 3 ಡೈಮೆನ್ಷನಲ್ ಜೊಮೆಟ್ರಿಯಲ್ಲೂ ಒಂದು 1 2 3 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಅದರಲ್ಲೂ ಕೇಳೋದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್, ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್. ಅದು ಬಿಟ್ರೆ ಡಿರೈವ್ ದ ಇಕ್ವೇಶನ್ ಇದನ್ನ ಕೇಳ್ಬೋದು ಅಷ್ಟೇ, ಸರಿನಾ. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಿಷ್ಟನ್ನ ಕಲ್ತ್ಕೊಂಡೋಗಿ 3 ಡೈಮೆನ್ಷನ್ ಜೊಮೆಟ್ರಿ. ಈಗ ನಾನು ನಿಮ್ಗೆ ಹೇಳೋದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, 3 ಡೈಮೆನ್ಷನ್ ಜೊಮೆಟ್ರಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ನಾನು ಸುಮ್ನೆ ನಿಮ್ ಬ್ಯಾಕಪ್ಪಿಗೆ ಅಂದ್ರೆ 3 ಡೈಮೆನ್ಷನ್ ಜೊಮೆಟ್ರಿ ಲಾಸ್ಟ್ ಅಲ್ಲಿ ಮಾಡೋದಿದ್ರೆ ಮಾತ್ರ, ಇಲ್ದಿದ್ರೆ ಮಾಡಬೇಡಿ. ಓಕೆ, ಬ್ಯಾಕಪ್ಪಿಗೋಸ್ಕರ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಪ್ಲಸ್ ಮೆಟ್ರೈಸಸ್. ಮೆಟ್ರೈಸಸ್ ಅಲ್ಲಿ ನಿಮ್ಗೆ ಯಾವುದು ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಇಕ್ವಿವೆಲೆನ್ಸ್ ರಿಲೇಷನ್. ಅದು ಬಿಟ್ರೆ ನಾರ್ ಸಿಮೆಟ್ರಿಕ್, ನೀದರ್ ಸಿಮೆಟ್ರಿಕ್, ನಾರ್ ಟ್ರಾನ್ಸಿಟಿವ್, ಈ ತರದಿದೆ ನೋಡಿ, ಆ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಿಷ್ಟು 3 ಮಾರ್ಕ್ಸ್. ಓಕೆ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದೆಲ್ಲದನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ಲಸ್ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೂಡ ಶೇರ್ ಮಾಡ್ತೇನೆ. ಯಾರ್ಯಾರು ಇನ್ನೂ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಅಥವಾ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಇದರ PDF ಅನ್ನ ಶೇರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ 5 ಮಾರ್ಕ್ಸ್ ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಮಾಡ್ತೇನೆ, ಸರಿನಾ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.